ಸರ್, ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅತ್ಯಾಪ್ತರು ಇರ್ಬೋದು, ಯಾರ ಬಗ್ಗೆ ಏನು ಮಾತಾಡಿದ್ರು ನೀವು ಸಹಿಸ್ಕೊಳ್ಳೋದಿಲ್ಲ, ಖಂಡಿತವಾಗ್ಲೂ ಧ್ವನಿ ಎತ್ತುತ್ತೀರಾ. ಬಟ್ ರೀಸೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಅಲ್ಲಿ ಡಿ ಕೆ ಶಿ ಅವ್ರ ಬಗ್ಗೆ ಮಾತಾಡಿರುವಂತದ್ದು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿರುವಂತದ್ದು, ಯಾರು? ಕನಕಪುರ ಶ್ರೀನಿವಾಸ್ ಅವರು. ನೀವು ನನಗೆ ಯಾಕೆ ಕೇಳ್ತಾ ಇರೋದು? ಅವರು ನಿಮ್ಮ ಅತ್ಯಾಪ್ತರ ಜೊತೆಗೆ ಇಲ್ಲ ಮಸಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದು ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಲಾಡು ಕೊಟ್ಟೆ ಅನ್ಕೊಳ್ಳಿ, ಅರ್ಧ ಲಾಡು ತಿಂದಿರ್ತೀರಾ, ಪಕ್ಕದ ಕಡೆ ಒಂದು ಮೆಣಸಿನ್ಕಾಯಿ ಕೊಟ್ಟೆ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಎರಡು ನಾನೇ ಕೊಟ್ಟಿರೋದು. ಏನ್ ಮಾಡ್ಬೇಕು? ಇಂಥ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನ್ಕಾಯಿ ಯಾಕೆ? ಈಗ ಈ ಹಿಂದೆ ಕೂಡ ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ, ಬೇಡಮ್ಮ. ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ. ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹೆಂಗೆ ತಾಳ್ಮೆ 12 ವರ್ಷ ಕಾದು ಕಪ್ಪಿಗೆ, ನಿಮ್ಮ ಈ ಉತ್ತರಕ್ಕೂ ಸ್ವಲ್ಪ ಕಾಯಿರಿ. ಇನ್ನೊಂದು ವೇದಿಕೆ ಹತ್ತೀನಿ, ಅವತ್ತು ಮಾತಾಡೋಣ. ಇವತ್ತು ಲಾಡು ತಿನ್ನೋ ಟೈಮ್, ಮೆಣಸಿನ್ಕಾಯಿ ಅಲ್ಲ. ಓಕೆ, ಇದು 30 ವರ್ಷದ ಅನುಭವದ ಮಾತು. ಸರ್, ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅತ್ಯಾಪ್ತರು ಇರ್ಬೋದು, ಯಾರ ಬಗ್ಗೆ ಏನು ಮಾತಾಡಿದ್ರು ನೀವು ಸಹಿಸ್ಕೊಳ್ಳೋದಿಲ್ಲ, ಖಂಡಿತವಾಗ್ಲೂ ಧ್ವನಿ ಎತ್ತುತ್ತೀರಾ. ಬಟ್ ರೀಸೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಅಲ್ಲಿ ಡಿ ಕೆ ಶಿ ಅವ್ರ ಬಗ್ಗೆ ಮಾತಾಡಿರುವಂತದ್ದು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿರುವಂತದ್ದು, ಯಾರು? ಕನಕಪುರ ಶ್ರೀನಿವಾಸ್ ಅವರು. ನೀವು ನನಗೆ ಯಾಕೆ ಕೇಳ್ತಾ ಇರೋದು? ಅವರು ನಿಮ್ಮ ಅತ್ಯಾಪ್ತರ ಜೊತೆಗೆ ಇಲ್ಲ ಮಸಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದು ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಲಾಡು ಕೊಟ್ಟೆ ಅನ್ಕೊಳ್ಳಿ, ಅರ್ಧ ಲಾಡು ತಿಂದಿರ್ತೀರಾ, ಪಕ್ಕದ ಕಡೆ ಒಂದು ಮೆಣಸಿನ್ಕಾಯಿ ಕೊಟ್ಟೆ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಎರಡು ನಾನೇ ಕೊಟ್ಟಿರೋದು. ಏನ್ ಮಾಡ್ಬೇಕು? ಇಂಥ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನ್ಕಾಯಿ ಯಾಕೆ? ಈಗ ಈ ಹಿಂದೆ ಕೂಡ ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ, ಬೇಡಮ್ಮ. ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ. ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹೆಂಗೆ ತಾಳ್ಮೆ 12 ವರ್ಷ ಕಾದು ಕಪ್ಪಿಗೆ, ನಿಮ್ಮ ಈ ಉತ್ತರಕ್ಕೂ ಸ್ವಲ್ಪ ಕಾಯಿರಿ. ಇನ್ನೊಂದು ವೇದಿಕೆ ಹತ್ತೀನಿ, ಅವತ್ತು ಮಾತಾಡೋಣ. ಇವತ್ತು ಲಾಡು ತಿನ್ನೋ ಟೈಮ್, ಮೆಣಸಿನ್ಕಾಯಿ ಅಲ್ಲ. ಓಕೆ, ಇದು 30 ವರ್ಷದ ಅನುಭವದ ಮಾತು.